ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸೀಸನ್ 4 ವಿನ್ನರ್ಸ್ ಅಂತ ನಾವು 1 ಮಂತಿಂದ ನಾವು ಪ್ಲಾನ್ ಮಾಡಿದ್ವಿ. ಅದೇ ರೀತಿ 4 ದಿನಗಳ ಯಶಸ್ವಿಯಾಗಿ ಈ ಟೂರ್ನಮೆಂಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮೊದಲನೇ ಪ್ರಶಸ್ತಿಯನ್ನು KGF ಕೃಷ್ಣ 11 ತಂಡ ಪಡ್ಕೊಂಡಿದೆ. ಅದೇ ರೀತಿ ರನ್ನರ್ಸ್ ಅಪ್ ಆಗಿ KGFನ ಅರುಣ್ 11 ತಂಡ ಪಡ್ಕೊಂಡಿದೆ. 3ನೇ ಪ್ಲೇಸ್ ಆಗಿ ಪವರ್ ಹಿಟರ್ಸ್ ತಂಡ ಬಹುಮಾನವನ್ನು ಪಡ್ಕೊಂಡಿದೆ. ಅದೇ ರೀತಿ ಈ ಟೂರ್ನಮೆಂಟನ್ನು ಎಲ್ಲ ಸಹಕಾರ ಮಾಡಿದ ಎಲ್ಲರಿಗೂ, ನಮ್ಮ ಆರ್ಗನೈಸಿಂಗ್ ಕಮಿಟಿ ಪ್ರತಿಯೊಬ್ಬರಿಗೂ, ಅದೇ ರೀತಿ ಏನು ಸ್ಪಾನ್ಸರ್ ಮಾಡಿದ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತು ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ. ಉಪಸ್ಥಿತರಿರುವ ಈ ಟೂರ್ನಿಯ ದ್ವಿತೀಯ ಬಹುಮಾನ ಪ್ರಾಯೋಜಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಉದಯ್ ಅವರೇ, ಈ ಟೂರ್ನಿ ಟ್ರೋಫಿಗಳನ್ನ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಮಂಜುನಾಥ್ ರವರೇ, ಅದೇ ರೀತಿಯಾಗಿ ಸ್ನೇಹಿತರಾಗಿರ್ತಕ್ಕಂಥ ಪುರುಷೋತ್ತಮ್ ರವರೇ, ಚಂದ್ರರವರೇ, ಪೊಲೀಸ್ ಇಲಾಖೆಯ ಶ್ರೀನಿವಾಸ್ ರವರೇ, ಈ ಟೂರ್ನಿಯ ಆಯೋಜಕರಾಗಿರ್ತಕ್ಕಂಥ ಅರುಣ್ ಮತ್ತು ಸಂಗಡಿಗರೇ, ನಮ್ಮ ಗುಟ್ಟಳ್ಳಿ ಗೋಲ್ಡನ್ ಬಾಯ್ಸ್ ತಂಡದವರೇ, ವಿಶೇಷವಾಗಿ ಈ ಒಂದು ಟೂರ್ನಿ ಈ ಮಟ್ಟಕ್ಕೆ ಯಶಸ್ವಿ ಆಗಬೇಕು ಅಂತಂದ್ರೆ ಸಹಕಾರ ಕೊಟ್ಟಂತ ಎಲ್ಲ ಪತ್ರಕರ್ತ ಮಿತ್ರರೇ, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸೀಸನ್ 4 ಈ ಒಂದು ಟೂರ್ನಿಯನ್ನ ನಮ್ಮ TCC ಗೆಳೆಯರ ಬಳಗದವರು ತುಂಬಾ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಯೋಜಿಸಿದ್ದಾರೆ. ಆಯೋಜನೆ ಮಾಡೋಕ್ಕೂ ಮುಂಚೆ ಒಂದು ನಮ್ಮ ಸಹಕಾರ ಕೇಳಿದಾಗ ನಾವು ಒಬ್ಬ ಕ್ರೀಡಾಪಟುವಾಗಿ ನಮ್ಮ ಬಾಲ್ಯದ ದಿನಗಳನ್ನ ಈ ಒಂದು ಗ್ರೌಂಡ್ ಅಲ್ಲಿ ನೆನೆಸ್ಕೊಳ್ತಾ ನಾವು ಸಹಕಾರ ಮಾಡಬೇಕು, ಕ್ರೀಡೆಯನ್ನ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸಹಕಾರವನ್ನು ನೀಡಿರ್ತೀವಿ. ಈ ಟೂರ್ನಿ ನಾನು ಇವತ್ತು ಫೈನಲ್ ಪಂದ್ಯ ಬಂದು ನೋಡಿದಾಗ ತುಂಬಾ ಚೆನ್ನಾಗಿ ಏನು ಅರುಣ್ 11 ಮತ್ತೆ ಕೃಷ್ಣ 11 ಒಂದು ಜಿದ್ದಾಜಿದ್ದಿ ಏನ್ ನಾವು IPL ಅಲ್ಲಿ ಯಾವ ರೀತಿ ನೋಡ್ತೀವಿ ಆ ರೀತಿ ಪಂದ್ಯ ಮೂಡ್ ಬಂತು. ತುಂಬಾ ಚೆನ್ನಾಗಿ ಆಡಿದ್ರಿ. ತಮ್ಮಿಬ್ಬರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಯಾವುದೇ ಒಂದು ಆಟ ಆಗಲಿ ಸೋಲು ಗೆಲುವು ಈಕ್ವಲ್ ಆಗಿ ಸ್ವೀಕರಿಸಬೇಕು, ಕ್ರೀಡಾ ಸ್ಫೂರ್ತಿ ಇರಬೇಕು. ಇದು ಟೂರ್ನಿ ಆಯೋಜನೆ ಮಾಡೋದು ಏನಪ್ಪಾ ಅಂತಂದ್ರೆ ಒಬ್ರಿಗೊಬ್ರು ಬೆರೆತುಕೊಳ್ಳುವಂತ ಒಂದು ಕ್ಷಣ. ಫ್ರೆಂಡ್ಸ್ ಹೆಚ್ಚಾಗಿ ಆಗ್ತಾರೆ, ಸ್ನೇಹ ಬೆಳೆಯುತ್ತೆ, ಒಂದು ಶಿಸ್ತು ಬರುತ್ತೆ. ಜೀವನದಲ್ಲಿ ಇದೊಂದು ಪಾಠ ಅಂತ ನಾವು ಅನ್ಕೋಬೇಕು. ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ, ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ರೀತಿ ಟೂರ್ನಿಗಳು ಮತ್ತೆ ಮತ್ತೆ ಆಯೋಜನೆ ಆಗ್ಲಿ ಅಂತ ಹೇಳ್ತಾ ಈ ಕ್ಷಣದಲ್ಲಿ ಮಾತನಾಡಲಿಕ್ಕೆ ಅವಕಾಶ. ಇವತ್ತೊಂದು ದಿವಸ ಇದೊಂದು ಗುಟ್ಟೆಯಲ್ಲಿರ್ತಕ್ಕಂಥ ಒಂದು ಒಳ್ಳೆ ಗ್ರೌಂಡ್ ಅಲ್ಲಿ ಬೇಸ್ಬಾಲ್ ಪ್ರೀಮಿಯರ್ ಲೀಗ್ 4ನೇ ಸೀಸನ್ ಅನ್ನು ಹಮ್ಮಿಕೊಂಡಿರ್ತಾರೆ. ಸೊ ಇವರು ಈ ಟೂರ್ನಮೆಂಟ್ ಹಮ್ಮಿಕೊಳ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೂಡ ಫಸ್ಟ್ ಬಂದಿದ್ದು ಪರ್ಮಿಷನ್ ತಗೊಳಕ್ಕೆ. ಆ ಟೈಮ್ನಲ್ಲಿ ನಾನು ಪರ್ಸನಲ್ ಆಗಿ ಅವ್ರ ಜೊತೆ ಮಾತಾಡಿ ಒಳ್ಳೆ ಟೂರ್ನಮೆಂಟ್ ಅರೇಂಜ್ ಮಾಡಬೇಕು, ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ಸಪೋರ್ಟ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸದಲ್ಲಿ ಪರ್ಮಿಷನ್ ಮಾಡ್ಕೊಟ್ಟಿರ್ತೀವಿ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಕ್ರೀಡಾಪಟುಗಳು ಅವಾಗ ಅರೇಂಜ್ಮೆಂಟ್ ಆಗ್ತಾ ಇರ್ತವೆ. ಲಾಸ್ಟ್ ಟೈಮ್ ಒಂದು ಒಳ್ಳೆ ವಾಲಿಬಾಲ್ ಟೂರ್ನಮೆಂಟ್ ಕೂಡ ಅರೇಂಜ್ ಮಾಡಿದ್ರು. ಈ ಸರಿ ಕ್ರಿಕೆಟ್ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ. ಈ ರೀತಿ ಕ್ರೀಡಾ ಮನೋಭಾವನೆ ಜನರು ಇರೋದ್ರಿಂದ ಇದೊಂದು ಯಾರೇ ಆಗಿರ್ಲಿ, ಅದು ಸ್ಟೂಡೆಂಟ್ಸ್ ಆಗಿರ್ಲಿ ಅಥವಾ ಇಲ್ಲಿರ್ತಕ್ಕಂಥ ಯುವಕರಾಗಿರ್ಲಿ, ಎಲ್ಲರಿಗೂ ಒಂದು ಸರ್ವತೋಮುಖ ಬೆಳವಣಿಗೆ ಸಹಕಾರ ಆಗ್ತದೆ. ಸೊ ಕ್ರಿಕೆಟ್ ಅನ್ನೋದು ಭಾರತದಲ್ಲಿ ಎಷ್ಟೊಂದು ಪ್ರತಿಯೊಂದು ಊರಲ್ಲೂ ಕೂಡ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಷ್ಟೊಂದು ಆಸಕ್ತಿ ಆಗಿದೆಪ್ಪ ಅಂತಂದ್ರೆ ಪ್ರತಿ ಊರಲ್ಲೂ ಕೂಡ ನೀವು ಎಲ್ಲೋ ಒಂದು ಕಡೆ ಕ್ರಿಕೆಟ್ ಒಂದು ಇದೇ ಇರುತ್ತೆ. ಅದೊಂದು 4 ಜನ ಹುಡುಗರು ಸೇರ್ಕೊಂಡು ಒಂದು ಬ್ಯಾಟ್ ತಗೊಂಡು ಏನೂ ಇಲ್ಲಪ್ಪ ಅಂದ್ರೆ ಅವರೇ ಒಂದು ಕಡೆಗೆ ಬ್ಯಾಟ್ ಕಿತ್ತು ಆಡ್ತಾ ಇರ್ತಾರೆ. ಸೊ ಅಷ್ಟೊಂದು ಕ್ರಿಕೆಟ್ ಬಗ್ಗೆ ಭಾರತದ ಆಸಕ್ತಿ ಇದೆ. ಅದೇ ರೀತಿ ಇಂಡಿಯಾ ಕೂಡ ವರ್ಗದಲ್ಲೂ ಕೂಡ ಅದೇ ರೀತಿ ರಿಪ್ರೆಸೆಂಟ್ ಮಾಡ್ತಾ ಇದ್ರು. ವರ್ಲ್ಡ್ ಕಪ್ ವಿನ್ನರ್ ಇದೆ.
ಸೊ ನಮ್ಮ ಭಾಗದಿಂದಲೂ ಕೂಡ ಒಳ್ಳೊಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಬರಲಿ, ಮುಂದಿನ ದಿನಗಳಲ್ಲಿ ಸ್ಟೇಟ್ ಮತ್ತು ನ್ಯಾಷನಲ್ ರಿಪ್ರೆಸೆಂಟ್ ಮಾಡಲಿ. ಆಮೇಲೆ ಇನ್ನೊಂದೇನು ನಮ್ಗೆ ಕೇಂದ್ರ ಇರೋದಂತಂದ್ರೆ ಈ ಊರಲ್ಲಿ ಆಡ್ತಕ್ಕಂಥ ಕ್ರಿಕೆಟ್ ನಮ್ಗೆ ಬರೀ ಕೆಲಸದಲ್ಲಿ ಮಾತ್ರ ಸೀಮಿತ ಆಗ್ಬಿಡ್ತೈತೆ. ಬಟ್ ಅಲ್ಲೇ ಅಟ್ಲೀಸ್ಟ್ ಒಂದು ಲೆವೆಲ್ ಬಾಲ್ ಪ್ರಾಕ್ಟೀಸ್ ಆಗಿ ನೆಟ್ಸ್ ಇರಬೇಕು, ಆಮೇಲೆ ಬೇರೆ ಬೇರೆ ಕೋಚ್ ಇರ್ತಕ್ಕಂಥ ಒಂದು ಫೆಸಿಲಿಟಿ ಸಿಕ್ಕರೆ ನಮ್ಮಲ್ಲೂ ಕೂಡ ಈ ಭಾಗದಿಂದ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಸ್ ಹುಡ್ಕೊತಾರೆ. ಮುಂದಿನ ದಿನಗಳಲ್ಲಿ ಅವರು ಸ್ಟೇಟ್, ರಂಜಿ ಮತ್ತು ನ್ಯಾಷನಲ್ಸ್ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಅಂತ ಒಂದು ಒಳ್ಳೆ ಅವಕಾಶವೇ ಇದ್ರ ಜೊತೆಗೆ ಈ ಆರ್ಗನೈಸರ್ಸ್ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಲೆವೆಲ್ ಬಾಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಒಂದು ಕೋಚು ಮತ್ತೆ ಮಕ್ಕಳು ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ರೂಢಿಸಬೇಕಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಎಲ್ಲರೂ ಪೀಸ್ಫುಲ್ ಆಗಿ. ಥ್ಯಾಂಕ್ ಯು. ಹೇಳ್ಕೊಂಡಿದ್ದೇನೆ. ಯಾಕಂದ್ರೆ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿ ಅದನ್ನ ಕಂಪ್ಲೀಟ್ ಮಾಡೋದಂದ್ರೆ ತುಂಬಾ ಕಷ್ಟವಾದ ಒಂದು ವಿಷಯ. ಈ ಸರೌಂಡಿಂಗ್ ಇದರಲ್ಲಿ ತುಂಬಾ ಒಂದು ಒಳ್ಳೆಯ ಒಂದು ಟೂರ್ನಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಜೆರ್ಸಿ ಫ್ರೀ ಆಗಿ ಕೊಟ್ಟು ಒಂದು ಟೂರ್ನಮೆಂಟ್ ಇಲ್ಲ, ಅದು ಅಷ್ಟು ಈಸಿ ಅಲ್ಲ. ಅದರಿಂದ ನಮ್ಮ ಜೆರ್ಸಿ ಕೇಳಿದ್ರೆ ಒಳ್ಳೆಯ ವಿಷಯ. ಇನ್ಮೇಲೂ ರೆಗ್ಯುಲರ್ ಆಗಿ ಪ್ರೀಮಿಯರ್ ಲೀಗ್ ನಡೆಸ್ತಾ ಇರಬೇಕು. ಇದೇ ತರ ಕ್ಯಾಶ್ ಪ್ರೈಸ್ ಹಾಗೂ ಜೆರ್ಸಿ ಫ್ರೀ ಆಗಿ ನಡೆಸಿದ್ರೆ ಇನ್ನ ಟೀಮ್ಸ್ ಗಳು ಬರುತ್ತೆ. ಇನ್ನ ಕೆಜಿಎಫ್ ಮಾತ್ರ ಇನ್ನ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ನಡೆಸಬೇಕಂತ ನಾನು ಕೇಳ್ಕೊಳ್ತೀನಿ. ಒಳ್ಳೆ ಒಂದು ಗ್ರೌಂಡ್ ನಿಮಗೆ ಗೊತ್ತು, ಕೆಜಿಎಫ್ 2 ದಿನ ಟೂರ್ನಮೆಂಟ್ ಅಂತಾರೆ, 2 ತಿಂಗಳು ಮಾಡ್ತೀವಿ. ಬಟ್ ಇಲ್ಲ 2 ದಿವಸ 3 ದಿವಸ ಹೇಳಿ ಕ್ಲೋಸ್ ಮಾಡಿದ್ರೆ ಒಳ್ಳೆ ಟೂರ್ನಮೆಂಟ್. ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟು ಟಿಸಿ ದಿನಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಸಹ ಗೆಲ್ಲಬೇಕು ಅಂತ ಮಾಡ್ತಾರೆ. ಸೋಲು ಗೆಲುವು 1 2 ನಾಣ್ಯಕ್ಕೆ ಮುಗಿದಿರ್ತೇವೆ. ಗೆಲ್ಲಬಹುದು ಅಥವಾ ಸೋಲಬಹುದು. ಸೋಲೆ ಗೆಲುವಿನ ಮೆಟ್ಟು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಇವಾಗ ಸೋತೋಗಿದ್ದೀವಿ, ನಾವು ಯಾರು ಬೇಡ ಅಂತಂದ್ರೆ ಅವ್ರು ಮತ್ತೆ ಗೆಲ್ಲಬೇಕಾಗಲ್ಲ. ಮತ್ತೆ ನಾಳೆ ಪ್ರಯತ್ನ ಮಾಡಿ ಮತ್ತೆ ಆಡಿದ್ರೆ ಅವರು ಉಡುಗೆಯಲ್ಲಿ ಹೋಗಿ ಅವರು ಗೆಲ್ಲಕ್ಕೆ ಅವಕಾಶ ಇರುತ್ತೆ. ವೇದಿಕೆಯಲ್ಲಿ ತುಂಬಾ ಜನ ನಮಗೆ ಈ ಒಂದು ಟೂರ್ನಿಸೋದಕ್ಕೆ ಹಣವನ್ನ ಕೊಟ್ಟಿದ್ದಾರೆ. ಈ ಒಂದು ಟೂರ್ನಿ ಬೇರೆ ರೀತಿ ಇರಬೇಕಾಯಿತು. ಅದು ಕಾರಣಾಂತರದಿಂದ ಹೆಚ್ಚುಕಮ್ಮಿಯಾಗಿರೋದಕ್ಕೆ ನಮಗೆ ಇವರು ಎಲ್ಲರಿಗೂ ತುಂಬಾ ಸಹಕಾರ ಕೊಟ್ಟು ನಮ್ಮ ಅರುಣ್ ಮತ್ತು ವಿಜಿ ಅವರೆಲ್ಲ ತುಂಬಾ ಪ್ರಯತ್ನ ಮಾಡಿ ಟೂರ್ನಿನ ನಡೆಸಲೇಬೇಕು. ಒಂದು ಮರ್ಯಾದೆ ಪ್ರಶ್ನೆ. ಯಾಕಂತಂದ್ರೆ ಉಡುಪಿಯವರು ಕೈಬಿಟ್ಟಾಗ ಎಷ್ಟು ಕಷ್ಟ ಆಗುತ್ತೆ ಹುಟ್ಟುತ್ತಾರೆ. ಟೂರ್ನಿ ನಡೆಸಬೇಕಂತಂದ್ರೆ ತುಂಬಾ ಕಷ್ಟ ಇರುತ್ತೆ. 4 ದಿವಸ ಊಟ ಕೊಡಬೇಕು, 4 ದಿವಸ ಇದನ್ನ ಮೇಂಟೈನ್ ಮಾಡಬೇಕು. ಒಂದು ಸಣ್ಣ ತಪ್ಪು ಸಹ ಪ್ರಯತ್ನ ಆಗುತ್ತೆ. ಪೊಲೀಸ್ ಇಲಾಖೆಯವರು ಸಹ ನಮಗೆ 4 ದಿವಸ ಸಹ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ವಂದಿಸ್ತೀನಿ. ಕ್ರೀಡೆಯ ಎಲ್ಲರೂ ಆಸ್ವಾದಿಸಿ. ಯಾಕಂದ್ರೆ ಆರೋಗ್ಯಕ್ಕೆ ನಮಗೆ ತುಂಬಾ ಬೇಕಾಗಿರುತ್ತದೆ. ನಮ್ಮ ಮತ್ತೆ ಎಷ್ಟು ಹಣ ಇದ್ದು ಸಹ ಆರೋಗ್ಯ ಅಂತಂದ್ರೆ ನಾವು ಎಷ್ಟು ಕೊಟ್ಟರು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಕ್ರೀಡೆಗೆ ಎಷ್ಟು ಪ್ರೋತ್ಸಾಹ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಈ ಒಂದು ಕೆಲವು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಂಥ ಅರುಣ್ ಅಣ್ಣವ್ರಿಗೂ ಮತ್ತು ಭರತ್ ಅಣ್ಣವ್ರಿಗೂ, ವಿಜಯ ಅಣ್ಣವ್ರಿಗೂ ಮತ್ತು TCC ತಂಡದ ಎಲ್ಲ ನಾಯಕರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತು ಅಂಬರೀಷ್ ಅಣ್ಣವರು 4 ದಿವಸ ಯಾರೇ ಒಬ್ಬ ಪ್ಲೇಯರ್ ಹಸುವಿಂದ ಹೋಗಿಲ್ಲ. ಇಲ್ಲಿ ನಾವು ಜಿಲ್ಲಾ ಮಟ್ಟ, ರಾಷ್ಟ್ರೀಯ ಮಟ್ಟ ಎಲ್ಲಾದರೂ ಹೋಗ್ತೀವಿ. ಇಡೀ ನಮ್ಮ KGF ತಾಲೂಕಲ್ಲಿ ಅಲ್ಲಿ ಊಟಕ್ಕೆ ಕಲಿಬೇಕಾಗ್ತದೆ. ಆದರೆ ಯಾವುದೇ ಪ್ಲೇಯರ್ಗೂ ತೊಂದರೆ ಇಲ್ದಿರ ಊಟದ ವ್ಯವಸ್ಥೆ ಆಗಿ ಎಲ್ಲ ವ್ಯವಸ್ಥೆ ಆಗಿ ಮಾಡ್ಕೊಂಡಿದ್ದಂಥ TCC ತಂಡಕ್ಕೆ ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ಕೈ ಬಿಡುವ ಸಮಯ ಬಂತು. ಈ ಟೂರ್ನಮೆಂಟೇ ನಿಂತೋಗೋ ಸ್ಥಾನದಲ್ಲಿತ್ತು. ಆದ್ರೂ ನಾವಿರೀವಿ, ನಾವೆಲ್ಲ ಮಾಡೋಣ ಅಂತ ಇವತ್ತು TCC ತಂಡ ಇಲ್ಲ ಅಂದರೆ ಈ ಟೂರ್ನಮೆಂಟ್ ಇಲ್ಲ. ಅವರ ಟೀಮ್ ಆಗಿರಲಿ, ಸುನಿಲ್ ಅಣ್ಣ ಆಗಿರ್ಬೋದು, ಭರತ್ ಅಣ್ಣವರಾಗಿರ್ಬೋದು, ಅರುಣ್ ಅಣ್ಣವರಾಗಿರ್ಬೋದು, ವಿನೋದ್ ಅವರಾಗಿರ್ಬೋದು, ವಿಜಯ ಅಣ್ಣವರಾಗಿರ್ಬೋದು, ಶ್ರೀನಾ ಅಣ್ಣವರಾಗಿರ್ಬೋದು, ಅಂಬರೀಷ್ ಅಣ್ಣವರಾಗ್ಬೋದು, ಇನ್ನು TCC ತಂಡದ ಎಲ್ಲ ಆಟಗಾರರು ಇವತ್ತು ಅಚ್ಚುಕಟ್ಟಾಗಿ ಒಂದು ಟೂರ್ನಮೆಂಟ್ ನಡೆಸೋದಂದ್ರೆ ಅಷ್ಟು ಸುಲಭವಾದ ವಿಷಯ ಅಲ್ಲ. ಒಬ್ಬರು ಕಾಸು ಕೊಟ್ಟಿದ ತಕ್ಷಣ ನಡೆಸಬೇಕು. ಒಬ್ರು 10 ಲಕ್ಷ ಕೊಡಲಿ ಟೂರ್ನಮೆಂಟ್ ನಡೆಸೋಕ್ಕಾಗಲ್ಲ. ಇದ್ದು ನಡೆಸೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. 4 ದಿವಸ ಸತತ 4 ದಿವಸ ರಜೆಗಳಾಗ್ಬಿಟ್ಟು ಆಫೀಸುಗಳು, ಮನೆ ಮಠ ಎಲ್ಲ ಬಿಟ್ಬಿಟ್ಟು, ಆದರೆ ನಮ್ಮ ಭರತಣ್ಣವ್ರಾದ್ರೆ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಯಾರು ಪರಕೆ ಹತ್ತು ಮನೆಯಲ್ಲಿ ಕೆಲಸಗಳು ಮಾಡಲ್ಲ. ಪರಕೆ ಮತ್ತು ನೀರು ಯಾರು ತರಲ್ಲ. ಆದರೆ ಕ್ರಿಕೆಟ್ಗೋಸ್ಕರ ಇವರು ಅಷ್ಟೊಂದು ಹುಚ್ಚು. ನಮ್ಮ ಹುಡುಗರು ನಮ್ಮ KGF ಜಿಲ್ಲೆಯಲ್ಲಿ ಎಲ್ಲರೂ ಆಡಬೇಕು ಅಂದ್ಬಿಟ್ಟು ಪರಕೆಯಿಂದ ಆಗಲಿ ಎಲ್ಲ ಆಗಲಿ ಗ್ರೌಂಡ್ ಕ್ಲೀನಿಂಗ್ 4 ದಿವಸದಿಂದ 5 ದಿನ ರಜಾ ಹಾಕ್ಕೊಂಡಿದ್ದಾರೆ. ಯಾರೂ ಸಾಧ್ಯವಿಲ್ಲ 5 ದಿವಸ ರಜಾ ಹಾಕೋಣಕ್ಕೆ. ಅದೇ ರೀತಿ ಈ ಟೂರ್ನಮೆಂಟ್ ಯಶಸ್ವಿ ಆಗಲು ಕಾರಣವಾದಂಥ ಎಲ್ಲ ನಮ್ಮ ಅತಿಥಿಗಳು ನಮಗೆ ಸಹಕಾರವನ್ನು ನೀಡಿದ್ದು ಅವ್ರನ್ನ ಯಾವಾಗೂ ಚಿರಋಣಿಯಾಗಿ ನಾವು ನೆನಪಲ್ಲಿಕ್ಕೊಳ್ಬೇಕು. ಅದೇ ರೀತಿ ಈ ಟೂರ್ನಿಗೆ ಪ್ರತಿಯೊಂದು ತಂಡಕ್ಕೆ 5,000ಕ್ಕೆ 5,000 ಅಂತ ಜೆರ್ಸಿ ಫ್ರೀ ಕೊಡಲ್ಲ. ಮಾತು ಕೊಟ್ಬಿಟ್ಟಿರಿ. ಮಾತು ಕೊಟ್ಟರೆ ನಾವು ತಪ್ಪಾರ್ದು ಅಂದ್ಬಿಟ್ಟು 5,000 ಅಷ್ಟು ಬರ್ತದಂಥ ಜೆರ್ಸಿ ಒಂದೊಂದು ಟೀಮ್ಗೂ ಕೊಟ್ಟಿರಿವಿ. ಅವ್ರ ಹತ್ರ ತೊಗೊಂಡಿರೋದು 5,000. ಅವ್ರಿಗೆ ಒಂದು
ಟೀಮ್ 5,000 ಎಂಟ್ರಿ ಕಟ್ಟಿದ್ರೆ 3 ಲೀಗ್ ಮ್ಯಾಚ್ ಆಡಿಸಿರ್ವಿ, ಅವ್ರಿಗೆ ಹೊಸ ಬಾಲ್ ಕೊಟ್ಟಿದ್ದೀವಿ, ಪ್ರತಿ ವಿನ್ನಿಂಗ್ಸ್ಗೂ ಹೊಸ ಬಾಲ್ ಇರ್ತದೆ. ಆದರೆ ಇಷ್ಟೆಲ್ಲ ಸೌಕರ್ಯ ಮಾಡ್ತಿರೋ ಒಂದು ತಂಡ ಅಂದರೆ ಅದು BPL ಸೀಸನ್ 4. ಸೀಸನ್ 1 ಚೆನ್ನಾಗಿ ನಡೀತು, ಸೀಸನ್ 2 ನಡೀತು, ಸೀಸನ್ 3 ನಡೀತು. ಯಾರು ಸ್ಪಾನ್ಸರ್ ಆಗಲಿ ಅಲ್ಲ, ಸ್ಪಾನ್ಸರ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಬಂದು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್. ಅವ್ರಿಗೆ ಅರುಣ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಟೂರ್ನಿಮೆಂಟ್ ಇದೇ ಪ್ರತಿ ವರ್ಷನೂ ನಡೆಸ್ಕೊಂಡು ಅಂದ್ಬಿಟ್ಟು, ಅದೇ ರೀತಿ ಎಷ್ಟೋ ಜನ ನನಗೆ ಏನು ಕೊಡ್ಬೋದು, ನನ್ನ ತಮ್ಮ ಪಕ್ಕದಲ್ಲಿರೋ ಲೋಕಲಲ್ಲೇ ಇರಲಿ ಅಂದ್ಬಿಟ್ಟು ಈ ಟೂರ್ನಿಯಲ್ಲಿ ಪ್ರತಿಯೊಂದು ನನ್ನ ತಮ್ಮ ಬೆಳಿಬೇಕು, ನನ್ನ ತಮ್ಮ ಹೆಸರು ಮಾಡಬೇಕು ಅಂತ 2 ಸೀಸನ್ನಿಂದ ನನಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದ ನಮ್ಮ ಭರತ್ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾರೆ. ಅದೇ ರೀತಿ ವಿಜಯ್ ಅಣ್ಣ ಅವ್ರಿಗೆ ಒಂದೊಂದು ವಿಷಯದಲ್ಲಿ ಅಷ್ಟೇ, ಒಂದೊಂದು ಬಾಲು ಚೆಕ್ ಮಾಡಿ ತೊಗೊಂಡ್ಬಂದಿದ್ದಾರೆ, ಯಾರು ತೊಗೊಂಡು ಬರಲ್ಲ. ನನಗೆ 50 ರೂಪಾಯಿ ಜಾಸ್ತಿ ಆಗಲಿ, ಜೆರ್ಸಿದಲ್ಲಿ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಅಂತ ಹೇಳಿದ್ದಾರೆ. ಒಳ್ಳೆ ಕ್ವಾಲಿಟಿ ಜೆರ್ಸಿ ಇವಾಗ ಓಪನ್ ಚಾಲೆಂಜ್ ಮಾಡ್ತೀವಿ. ಎಷ್ಟೋ ಜನ ಟೂರ್ನಮೆಂಟ್ ನಡೆಸಿರ್ತಾರೆ, ಆದರೆ 350 ತಗೊಂಡು ಅದ್ರಲ್ಲಿ ಕಮ್ಮಿ ಆಗಿಬಿಟ್ಟು ಟೂರ್ನಮೆಂಟಲ್ಲಿ ದುಡ್ಡು ಮಾಡಿ ಉಳಿಸೋಣ ಅನ್ಕೊತಾರೆ. ಆದರೆ ಇವ್ರ ವೈಯಕ್ತಿಕವಾಗಿ ಅವ್ರ ಕೈಯಿಂದ ಅವರು ದುಡ್ದಿದ್ದಂಥ ತಿಂಗಳ ಕಷ್ಟನ ಎಲ್ಲರಿಗೂ ಹಾಕಿ ಈ ಜೆರ್ಸಿ ಉಚಿತವನ್ನು ಕೊಟ್ಟು ಮಾತು ಕೊಟ್ಟಿದ್ದೀವಿ ಅಂತ ಒಂದೇ ಒಂದು ತಂಡದಿಂದ TCC ತಂಡದ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ತುಂಬ ಋಣಿ ಆಗಿರ್ತೀನಿ. 2 ವರ್ಷನೂ ಅದ್ಭುತವಾಗಿ ನನಗೆ ಈ ಇವೆಂಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ 2 ಮಾತುಗಳನ್ನ ನಾವು ಆವಿಷ್ಕಾರ ಮಾಡ್ಕೊಂಡಂಥ TCC ತಂಡದಕ್ಕೆ ಎಲ್ಲರಿಗೂ ಧನ್ಯವಾದಗಳು.